ನಮಸ್ಕಾರ. ವೆಲ್ಕಮ್ ಟು ಪ್ರತಿಮಾ ಕೊಟ್ರೇಶ್ ಚಾನಲ್. ಇವತ್ತು ನಾನು ನಿಮಗೆಲ್ಲ ನಮಗೆ ತುಂಬ ಕೋಪ ಬಂದಾಗ ಸ್ವಲ್ಪ ಹೊತ್ತು ಮನಸ್ಸು ತಿಳಿಯಾಗೋ ತನಕ ಶಾಂತವಾಗಿದ್ದು ಆಮೇಲೆ ನಿರ್ಧಾರಗಳನ್ನು ತಗೊಳ್ಬೇಕು ಅಥವಾ ಆಮೇಲೆ ಬೇರೆಯವ್ರ ಹತ್ರ ಮಾತಾಡಬೇಕು ಅನ್ನೋದ್ರ ಮಹತ್ವದ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಂದ್ಸರಿ ಒಬ್ಬ ಗುರು ಶಿಷ್ಯ ಬೇರೆ ಊರಿಗೆ ಪ್ರಯಾಣ ಬೆಳೆಸಿರ್ತಾರೆ. ಆಗಿನ ಕಾಲದಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ರು, ಇವರು ಗುರು ಶಿಷ್ಯ ನಡ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ದೂರ ಬಂದಾದ್ಮೇಲೆ ಒಂದು ಹರಳಿ ಮರದ ಕೆಳಗೆ ಗುರು ಸ್ವಲ್ಪ ಧ್ಯಾನ ಮಾಡಬೇಕು ಅಂದ್ಕೊಂಡು ಹರಳಿ ಮರದ ಕಡೆಗೆ ಬರ್ತಾ ಇರ್ತಾರೆ ಇಬ್ರು. ಅವಾಗ ಹರಳಿ ಮರದ ಹತ್ರ ಒಬ್ಬ ಅಣ್ಣ ತಮ್ಮ ಜೋರಾಗಿ ಕೂಗಾಡ್ಕೊಂಡು ಜಗಳ ಆಡ್ತಿರ್ತಾರೆ. ತಮ್ಮ ಹೇಳ್ತಿರ್ತಾನೆ, ನಾನು ಯಾವತ್ತೂ ನಿನ್ನ ಮುಖ ನೋಡಲ್ಲ, ನೀನು ಇಂಥ ಕೆಲಸ ಮಾಡಿಬಿಟ್ಟೆ ನನಗೆ ಅಂತ. ಅಣ್ಣ ಹೇಳ್ತಾನೆ, ನಾನು ನೀನು ಈ ಥರ ನನಗೆ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ, ಇನ್ಯಾವತ್ತೂ ನಿನ್ನ ಮನೆಗೆ ಬರಲ್ಲ, ನೀನು ನನ್ನ ಮುಖ ನೋಡಬೇಡ, ನಾನು ನಿನ್ನ ಮುಖ ನೋಡಲ್ಲ ಅಂತ ಜೋರಾಗಿ ಕಿತ್ತಾಡ್ತಿರ್ತಾರೆ. ಆಗ ಗುರುಗಳು ಅವರಿಬ್ರು ಮಧ್ಯೆ ಹೋಗಿ, ನೋಡ್ರಪ್ಪ, ನಿಮ್ಮಿಬ್ರು ಮಧ್ಯೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಕೋಪದಲ್ಲಿ ನಿರ್ಧಾರಗಳನ್ನ ತಗೊಳ್ಬಾರ್ದು. ಮನಸ್ಸು ಸ್ವಲ್ಪ ತಿಳಿಯಾಗಕ್ಕೆ ಬಿಟ್ಟು ಶಾಂತ ಚಿತ್ತದಿಂದ ಕೂತ್ಕೊಂಡು ನಂತರ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ನಿಮ್ಮ ಸಂದರ್ಭದ ಬಗ್ಗೆ, ಸನ್ನಿವೇಶದ ಬಗ್ಗೆ ಶಾಂತವಾದ ಮನಸ್ಸಿನಿಂದ ಯೋಚನೆ ಮಾಡಿ ಆಮೇಲೆ ಒಬ್ರಿಗೊಬ್ರು ಮಾತಾಡಿ ಅಂತ ತಿಳಿ ಹೇಳ್ತಾರೆ. ಅವರಿಬ್ರು ಗುರುಗಳ ಮುಂದೆ ಏನೂ ಮಾತಾಡಲ್ಲ, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾರೆ. ಈ ಗುರು ಜೊತೆ ಇದ್ದಂತ ಶಿಷ್ಯ ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಹೋದಾದ್ಮೇಲೆ ಗುರು ಕೇಳ್ತಾರೆ, ಗುರುಗಳೇ, ನೀವ್ ಯಾಕೆ ಆ ಥರ ಅವ್ರಿಗೆ ಹೇಳಿದ್ರಿ? ಕೋಪ ಅನ್ನೋದು ಒಂದು ಸಹಜವಾದ ಭಾವನೆ ತಾನೆ, ಅದು ಬಂದಾಗ ಮಾತಾಡ್ಲೇಬೇಡಿ, ನಿರ್ಧಾರನೇ ತಗೊಂಡ್ಬೇಡಿ ಅಂದ್ರೆ ಹೇಗೆ ಅಂತ ಹೇಳ್ತಾನೆ. ಆಗ ಗುರು ಅವನ ಮುಖ ನೋಡಿ ಸುಮ್ಮನೆ ಮುಗುಳ್ನಕ್ಕು, ನನಗೆ ತುಂಬಾ ಬಾಯಾರಿಕೆ ಆಗಿದೆ, ನಾವು ಕೂತಿರೋ ಜಾಗದಿಂದ ಎಡಗಡೆಗೆ ಒಂದು ಕೆರೆ ಇದೆ ಅಂತ ನನಗೆ ಭಾಸವಾಗ್ತಾ ಇದೆ, ಹೋಗಿ ಸ್ವಲ್ಪ ನನಗೆ ಕುಡಿಯೋದಕ್ಕೆ ನೀರು ತಗೊಂಡ್ಬಾ ಅಂತ ಶಿಷ್ಯನ್ ಹೇಳ್ತಾರೆ. ಶಿಷ್ಯ ಆಯ್ತು ಅಂತ ಅವನ ಹತ್ರ ಇರೋ ಒಂದು ಸಣ್ಣ ಪಾತ್ರೆನಲ್ಲಿ ನೀರು ತರಬೇಕು ಅಂತ ಆ ಹರಳಿ ಕಟ್ಟೆಯಿಂದ ಸ್ವಲ್ಪ ಎಡಭಾಗಕ್ಕೆ ಹೋಗ್ತಾನೆ. ಗುರುಗಳು ಹೇಳಿದ ಥರನೇ ಅಲ್ಲೊಂದು ಕೆರೆ ಹರಿತಾ ಇರುತ್ತೆ. ನೀರು ತಗೋಣ ಅಂತ ಹೋಗ್ತಾನೆ, ಆದ್ರೆ ಆ ಕೆರೆ ದಂಡದ ಮೇಲೆ ತುಂಬಾ ಪ್ರಾಣಿಗಳು ಓಡಾಡಿದ ಹೆಜ್ಜೆ ಗುರುತು ಕಾಣಿಸುತ್ತೆ. ಮತ್ತೆ ಆ ನೀರು ತಗೊಂಡಾಗ ಆ ಮಣ್ಣೆಲ್ಲ ಮೇಲೆ ಬಂದು ನೀರು ಕದಡೋಗಿರುತ್ತೆ, ಮಣ್ಣಿನ ನೀರು ಥರ ಆಗಿರುತ್ತೆ, ನೀರು ಕುಡಿಯೋಕೆ ಯೋಗ್ಯವಾಗಿರಲ್ಲ, ಕಲುಷಿತ ಆಗಿರುತ್ತೆ ಅಂತ ಅಂದ್ಕೊಂಡು ವಾಪಸ್ ಬಂದು ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ಅಲ್ಲಿ ಕೆಲವು ಪ್ರಾಣಿಗಳು ಓಡಾಡಿದವೆ, ಆ ನೀರು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳ್ತಾನೆ. ಆವಾಗ ಗುರು ಮತ್ತೆ ಮುಗುಳ್ನಕ್ಕು, ಆಯ್ತು ಸ್ವಲ್ಪ ಹೊತ್ತು ಕಾಯೋಣ ಅಂತ ಗುರುಗಳು ಧ್ಯಾನಕ್ಕೆ ಜಾರ್ತಾರೆ. ಒಂದು 5 ನಿಮಿಷ ಆದ್ಮೇಲೆ ಶಿಷ್ಯ ಮತ್ತೆ ಹೋಗ್ತಾನೆ ನೀರು ತರೋದಕ್ಕೆ. ಹೋಗಿ ನೋಡ್ತಾನೆ, ಮತ್ತೆ ನೀರು ಮುಂಚೆಯಷ್ಟು ಕಲುಷಿತ ಆಗಿರಲ್ಲ, ಆದ್ರೂ ಪೂರ್ತಿ ತಿಳಿಯಾಗಿರಲ್ಲ. ವಾಪಸ್ ಬಂದು ಸುಮ್ಮನೆ ಗುರು ಪಕ್ಕ ನಿಂತ್ಕೋತಾನೆ. ಏನ್ ಮಾಡ್ಲಿ, ಗುರುಗಳ ಪಾಪ ಬಾಯಾರಿಕೆ ಆಗಿದೆ ಅಂದ್ರು, ನೀರ್ ಸಿಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಗುರುಗಳು ಕಣ್ಬಿಡ್ತಾರೆ, ಧ್ಯಾನದಿಂದ ಕಣ್ಬಿಟ್ಟು ಇವಾಗ ಹೋಗಿ ನೀರ್ ತಗೊಂಡ್ಬಾ ಅಂತ ಶಿಷ್ಯನ್ ಹೇಳ್ತಾರೆ. ಶಿಷ್ಯ ಹೋಗ್ತಾನೆ. ಮತ್ತೆ ಈಗ ಕೆರೆ ದಂಡಕ್ಕೆ ಹೋದಾಗ ನೀರು ಸೆಟ್ಲ್ ಆಗಿ ತಿಳಿಯಾಗಿರುತ್ತೆ. ಆಗ ತಾನ್ ತಂದಿರೋ ಅಂತ ಪಾತ್ರೆನಲ್ಲಿ ಸ್ವಲ್ಪ ನೀರು ತುಂಬಿಕೊಂಡು ಬಂದು ಗುರುಗಳಿಗೆ ಕೊಡ್ತಾರೆ. ಶಿಷ್ಯ ಆಶ್ಚರ್ಯಚಿತ್ತನಾಗಿ ಗುರುಗಳನ್ನ ಕೇಳ್ತಾರೆ, ಗುರುಗಳೇ, ನೀವೇನಾದ್ರೂ ಮಾಯೆ ಮಾಡಿದ್ರ? ನೀರು ಇಷ್ಟು ಶುಭ್ರವಾಗಿ ತಿಳಿಯಾಗ್ಬಿಟ್ಟಿದೆ. ನಾನು 2-3 ಸರಿ ಹೋದೆ, ಆದ್ರೂ ನೀರು ಕದಡೋದಂಗಿತ್ತು, ಮಣ್ಣು ನೀರ್ ತರ ಇತ್ತು, ಕಲುಷಿತ ಆಗಿತ್ತು, ಇಷ್ಟು ತಿಳಿಯಾಗಿ ನೀರಾಗ್ಬಿಡ್ತಲ್ಲ ಅಂತ ಕೇಳ್ತಾನೆ. ಆವಾಗ ಮತ್ತೆ ಗುರುಗಳು ಅವನ ಮುಖ ನೋಡಿ ಮುಗುಳ್ನಕ್ಕು ಹೇಳ್ತಾರೆ, ಇದು ನಾನು ಮಾಡಿರೋ ಮಾಯೆ ಅಲ್ಲ, ಸಮಯಕ್ಕಿರುವಂತ ಶಕ್ತಿ ಇದು. ಸಮಯಕ್ಕೆ ಎಲ್ಲವುದನ್ನು ಸರಿ ಮಾಡೋ ಶಕ್ತಿ ಇರುತ್ತೆ. ನೀನು ಆಗ್ಲೇ ನನ್ನ ಹತ್ರ ಕೇಳಿದೆಲ್ಲ ಕೋಪದ ಬಗ್ಗೆ, ನಿನಗೆ ಇದೇ ಉತ್ತರ. ನೋಡು,
ಆ ಪ್ರಾಣಿಗಳು ಆ ಕೆರೆ ದಂಡೆ ಮೇಲೆ ಓಡಾಡಿರೋದು ಕೋಪ ಬಂದಾಗ ನಮ್ಮ ಮನಸ್ಥಿತಿ ಇದ್ದ ಹಾಗೆ. ನಮ್ಮ ಮನಸ್ಸು ಆ ಥರನೇ ರಾಡಿಯಾಗಿರುತ್ತೆ. ಮನಸ್ಸು ತಿಳಿ ಇಲ್ದಲೇ ಇದ್ದಾಗ ನಾವೇನೇ ನಿರ್ಧಾರ ತಗೊಂಡ್ರೂ ಅದು ಕಲುಷಿತ ನೀರ್ ಥರ ಆಗತ್ತೆ. ಅದಕ್ಕೆ ಸ್ವಲ್ಪ ಸಮಯ ಬಿಟ್ಟು, ಸ್ವಲ್ಪ ಸಮಯ ಕೊಟ್ಟು ನಮ್ಮ ಮನಸ್ಸು ತಿಳಿಯಾಗೋದಕ್ಕೆ ನಾವು ವೇಟ್ ಮಾಡಬೇಕು, ಸ್ವಲ್ಪ ಹೊತ್ತು ಕಾಯಬೇಕು. ಅದು ತಿಳಿಯಾದಾಗ ಶಾಂತ ಚಿತ್ತದಿಂದ ಇರೋ ಮನಸ್ಸು ಈ ತಿಳಿಯಾದ ನೀರ್ ಥರ ಇದು ಕುಡಿಯೋಕ್ಕೆ ಯೋಗ್ಯವಾಗಿರುತ್ತೆ. ಹಾಗೆ ನಮ್ಮ ಮನಸ್ಸು ಶಾಂತವಾಗಿದ್ದಾಗ ಅದು ನಿರ್ಧಾರ ತಗೊಳೋಕ್ಕೆ ಅಥವಾ ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಸರಿಯಾಗಿರುತ್ತೆ. ಹಾಗಾಗಿ ಕೋಪ ಬಂದಾಗ ಇಮಿಡಿಯೇಟ್ ಆಗಿ ಡಿಸಿಷನ್ನು ತಗೊಳ್ಬಾರ್ದು. ಸ್ವಲ್ಪ ಹೊತ್ತು ಕಾಯಬೇಕು, ಮನಸ್ಸು ತಿಳಿಯಾಗೋಕ್ಕೆ ಕಾಯಬೇಕು ಅಂತ ಶಿಷ್ಯ ನೋಡಿ ಮುಗುಳ್ನಗ್ತಾನೆ. ಇದರಿಂದ ನಮಗ್ ಸಿಗೋಂಥ ಪಾಠ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ? ತುಂಬಾ ಬೇಜಾರಾದಾಗ, ಕೋಪ ಬಂದಾಗ, ಎದುರುಗಡೆ ಇರೋ ವ್ಯಕ್ತಿ ಮೇಲೆ ಸಿಟ್ಟು ಬಂದು ಕೂಗಾಡಬೇಕು ಅನ್ನಿಸ್ದಾಗ ನೀವು ಈ ಕಥೆನ ನೆನಪಿಸ್ಕೊಳ್ಳಿ. ನೀವು ಕೂಗಾಡಬಾರ್ದು ಅಥವಾ ಕಿರ್ಚಾಡಬಾರ್ದು. ಸ್ವಲ್ಪ ಹೊತ್ತು ಶಾಂತರಾಗಿ ಕುಳಿತುಕೊಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಆ ವ್ಯಕ್ತಿ ಜೊತೆ ಮತ್ತೆ ಮಾತಾಡಿ, ಅಥವಾ ನೀವು ಎಲ್ಲಿ ಬಿಟ್ಟರೋ ಅದಕ್ಕೆ ವಾಪಸ್ ಹೋಗಿ, ಅಥವಾ ಏನಾದ್ರು ನಿರ್ಧಾರ ತಗೊಳ್ಬೇಕಂದ್ರೆ ನಿಮ್ಮ ಶಾಂತ ಚಿತ್ತವಾದ ಮನಸ್ಸಿನಿಂದ ತಗೊಳ್ಳಿ. ಆವಾಗ ನೀವು ತಗೊಳ್ಳೋ ನಿರ್ಧಾರಗಳು ಸರಿಯಾಗಿರುತ್ತೆ. ಕೋಪದಲ್ಲಿ ತಗೊಂಡಿರೋ ನಿರ್ಧಾರ ಯಾವತ್ತೂ ತಪ್ಪಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಪ್ರತಿಮಾ ಕೊಟ್ರೇಶ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ.